ಅವಳು ಗೆಳತಿ ಪ್ರೇಯಸಿ ಅಂತರಾಳದ ಒಲವು. ಹೌದು, ನನ್ನವಳೇ ಹಾಗೆ. ಎಷ್ಟು ಸಾರಿ ನೋಡಿದರೂ ಮತ್ತೆ ಮತ್ತೆ ನೋಡಬೇಕೆಂಬ ಸುಂದರ ಚೆಲುವೆ ನನ್ನ ಹೃದಯದಲ್ಲಿ ಬೇರೂರಿ ಬಿಟ್ಟವಳು. ಒಂದು ದಿನ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ರಾತ್ರಿ ವೇಳೆ ನಕ್ಷತ್ರಗಳ ಬೆಳಕಲ್ಲಿ ರಸ್ತೆ ಉದ್ದಕ್ಕೂ ವಿದ್ಯುತ್ ದೀಪಗಳ ಅಲಂಕಾರ, ಚಂದಿರನ ಬೆಳಕು ಅವಳಿಗೆ ದಾರಿದೀಪವಾಗಲು ಕಾಯುತ್ತಿತ್ತು. ನನ್ನ ಕಣ್ಣುಗಳು ಅವಳನ್ನೇ ಹುಡುಕುತ್ತಿತ್ತು. ಅವಳ ಕಾಲ್ಗೆಜ್ಜೆ ಶಬ್ದ ನನ್ನ ಕಿವಿಗಳಿಗೆ ಕೇಳಿಬರುತ್ತಿತ್ತು ಅಂತ ನನಗೆ ಅನಿಸ್ತಾ ಇತ್ತು. ಇನ್ನೊಂದು ಕಡೆ ಕಾಯುವಿಕೆಯಷ್ಟು ಕಷ್ಟಕರವಾದ ಕೆಲಸವೇ ಇಲ್ಲ ಅಂತ ಅನಿಸ್ತಾ ಇತ್ತು. ಅದೇನೇ ಆಗಿರಲಿ, ಅವಳಿಗಾಗಿ ಕಾಯುವುದು ಹೃದಯಕ್ಕಂತೂ ಹಿತಕರ. ಹೌದು, ಹಾಗಾಗಿ ನಾನು ಕಾಯುತ್ತಾ ಇದ್ದಿದ್ದು ಯಾಕೆ ಗೊತ್ತಾ? ನನ್ನ ಹೆಸರು ಆದಿ. ನಾನು ಹುಟ್ಟಿದ್ದು, ಬೆಳೆದಿದ್ದು, ಓದಿದ್ದೆಲ್ಲ ಮೈಸೂರಿನಲ್ಲಿ. ಜೀವನ ನಡೆಸುವುದಕ್ಕೆ ಹೊಟ್ಟೆಪಾಡಿಗೆ ಯಾವುದೇ ತೊಂದರೆ ಇಲ್ಲ. ಆದರೆ ಕನಸುಗಳಿಗೆ ಬೇಲಿ ಹಾಕಿ ಜೀವನ ಸಾಗಿಸ್ತಾ ಇದ್ದೀನಿ. ನಮ್ಮಂಥ ಮಿಡಲ್ ಕ್ಲಾಸ್ ಜನರ ಪರಿಸ್ಥಿತಿ ಅದು. ನನ್ನ ಕನಸುಗಳನ್ನು ನನಸು ಮಾಡಿಕೊಳ್ಳಲು ಬೆಂಗಳೂರಿಗೆ ಕೆಲಸ ಹುಡುಕಿಕೊಂಡು ಹೋಗಿದ್ದೆ. ಆದರೆ ನನ್ನ ಜೀವನದಲ್ಲಿ ಒಂದು ಸುಂದರವಾದ ಘಟನೆ ನಡೆಯಿತು. ನನ್ನ ಊಹೆಗೂ ಮೀರಿದ ಘಟನೆ ಇದು. ಪಾರ್ಕ್ನಲ್ಲಿ ಹಾಗೆ ಸ್ವಲ್ಪ ಸಮಯ ಕಳೀತಾ ಕೂತಿದ್ದೆ. ಅದೇ ಪಾರ್ಕ್ನಲ್ಲಿ ಒಂದು ಹುಡುಗಿಯನ್ನು ನೋಡಿದೆ. ಅವಳು ಮೊಬೈಲ್ನಲ್ಲಿ ಹಾಡು ಕೇಳುತ್ತಾ ಕೂತಿದ್ದಳು. ಆವಾಗ ನಾನು ಅವಳನ್ನು ಗಮನಿಸಲು ಶುರು ಮಾಡಿದೆ. ಸ್ವಲ್ಪ ಸಮಯದ ನಂತರ ಧೈರ್ಯ ಮಾಡಿ ಹತ್ತಿರಕ್ಕೆ ಹೋದೆ. ತಪ್ಪು ತಿಳ್ಕೋಬೇಡಿ, ನೀವು ಒಬ್ಬರೇ ತುಂಬ ಸಮಯದಿಂದ ಕೂತಿದ್ದೀರಾ, ಏನಾದರೂ ಸಮಸ್ಯೆನಾ ಎಂದು ಕೇಳಿದೆ. ಏನಿಲ್ಲ, ನನ್ನ ಫ್ರೆಂಡ್ ಒಬ್ಬಳು ಬರುವುದಿದೆ, ಅದಕ್ಕೆ ಅವಳಿಗಾಗಿ ಕಾಯ್ತಾ ಇದ್ದೀನಿ. ಹೌದಾ, ಹಾಗಿದ್ರೆ ಸರಿ. ಸಮಯ ಕಳೆಯುತ್ತಲೇ ಇತ್ತು. ಸಂಜೆ ಕಳೆದು ಕತ್ತಲೆ ಆವರಿಸುತ್ತಾ ಬರ್ತಾ ಇತ್ತು. ನಂತರ ಅಂದ ಹಾಗೆ, ನಿಮ್ಮ ಹೆಸರು ಅಂತ ಕೇಳಬಹುದಾ? ಯಾಕೆ, ಏನಾಯಿತು? ನಿನ್ನ ಫ್ರೆಂಡ್ ಬರಲಿಲ್ವಾ? ಇಲ್ಲ, ನನ್ನ ಫ್ರೆಂಡ್ ಬಂದಿಲ್ಲ. ಫೋನ್ ಮಾಡ್ತಾ ಇದ್ದೀನಿ, ಸ್ವಿಚ್ ಆಫ್ ಬರ್ತಾ ಇದೆ.